ಹಲೋ ಫ್ರೆಂಡ್ಸ್, ನಾನಿವತ್ತು ಸಿಂಪಲಾಗಿ ಒಂದು ಮೈಸೂರು ಪಾಕ್ ಮಾಡೋದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದರಲ್ಲಿ 1 ಕಪ್ಪು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಮತ್ತು 1.5 ಕಪ್ಪು ಬೆಲ್ಲನ ತೊಗೊಂಡು ಅದು ಮುಳುಗೋ ಥರ ನೀರು ಹಾಕಿ ಒಂದೆಳೆ ಪಾಕ ಬರೋ ತನಕ ಮಾಡ್ಕೋಬೇಕು. ಈ ಕಡೆ ನಾನು ಒಂದು ದಪ್ಪ ತಳದ ಪಾತ್ರೆಯನ್ನು ತೊಗೊಂಡು ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಅದಕ್ಕೆ ಆ ಪಾತ್ರೆಗೆ ಇವಾಗ ಈ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಫ್ರೈ ಏನಕ್ಕೋಸ್ಕರ ಮಾಡ್ತೀವಿ ಅಂದರೆ ಅದು ಹಸಿ ವಾಸನೆ ಬರೋದಾಗಲಿ ಮತ್ತು ಗಂಟು ಕಟ್ಟೋದಾಗಲಿ ಎಲ್ಲ ಆಗಲ್ಲ ಮೈಸೂರು ಪಾಕ್ ಮಾಡುವಾಗ. ಮತ್ತು ನಾನು ಅರ್ಧ ಲೀಟ್ರ್ ನಂದಿನಿ ತುಪ್ಪ ತೊಗೊಂಡಿದ್ದೀನಿ. ಅದು ಸೇಮ್ ಮೆಷರ್ಮೆಂಟು, 1 ಕಪ್ ಕಡಲೆ ಹಿಟ್ಟಿಗೆ 1.5 ಕಪ್ ಬೆಲ್ಲ ಮತ್ತು 1.5 ಕಪ್ಪು ತುಪ್ಪ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಅರ್ಧ ತುಪ್ಪ ಅರ್ಧ ಎಣ್ಣೆ ಹಾಕೋಬೋದು. ಮತ್ತು ನಾನು ಸಕ್ಕರೆ ಬದಲಿಗೆ ಇವತ್ತು ಬೆಲ್ಲನ ಉಪಯೋಗಿಸಿ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಬೆಲ್ಲ ಪಾಕ ಕುದಿ ಹತ್ತುತ್ತಾ ಇದೆ. ಒಂದೆಳೆ ಪಾಕ ಬರಬೇಕು, ಇನ್ನೂ ಸ್ವಲ್ಪ ಪಾಕ ಬರಬೇಕು. ಇವಾಗ ಪಾಕ ಇನ್ನೊಂದು ಸ್ವಲ್ಪ ಪಾಕ ಬರಬೇಕು. ಇನ್ನೊಂದು 20 ಸೆಕೆಂಡ್ ನಾವು ಒಲೆ ಮೇಲೆ ಇಡಬೇಕು. ಪಾಕ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಪಾಕ ಬಂದಿದೆ, ಒಂದೆಳೆ ನೋಡಿ ಫ್ರೆಂಡ್ಸ್, ಇವಾಗ ಒಂದೆಳೆ ಪಾಕ ಬಂದಿದೆ. ಈಗ ನಾನು ಇಲ್ಲಿ ಕಡಲೆ ಹಿಟ್ಟಿಗೆ ನಾನು ಈ ಪಾಕನ ಹಾಕೋತಾ ಇದ್ದೀನಿ. ಕಡಲೆ ಹಿಟ್ಟು ಗಂಟಾದ್ರೂ ಏನು ತೊಂದರೆ ಇಲ್ಲ. ನಾವು ಎಣ್ಣೆ ಹಾಕ್ತಾ ಅದು ಕಡಲೆ ಹಿಟ್ಟು ಸರಿ ಹೋಗುತ್ತೆ. ಬೆಲ್ಲನ ಹಾಕಿ ಚೆನ್ನಾಗಿ ತಿರುಕೋಬೇಕು. ಇವಾಗ ನಾನು 1.5 ಕಪ್ಪಷ್ಟು ತುಪ್ಪನ, ನಂದಿನಿ ತುಪ್ಪನ ಬಿಸಿ ಮಾಡ್ಕೊತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಬಿಸಿ ಆಗಬೇಕು. ಮತ್ತು ಒಂದು ತಟ್ಟೆಗೆ ನಾನು ತುಪ್ಪನ ಸವರಿಟ್ಕೊತಾ ಇದ್ದೀನಿ. ಮೈಸೂರು ಪಾಕ್ ಆದಾಗ ತಕ್ಷಣ ಬೀಳೋಕ್ಕೆ ಮುಂಚೆನೇ ರೆಡಿ ಮಾಡಿ ಇಟ್ಕೋಬೇಕು. ಒಂದು ತಟ್ಟೆಗೆ ನಾನು ತುಪ್ಪನ ಸವರಿ ಇಟ್ಕೋತಾ ಇದ್ದೀನಿ. ಈಗ ತುಪ್ಪ ಚೆನ್ನಾಗಿ ಕಾದಿದೆ. ಹಂತವಾಗಿ ಒಂದೊಂದೇ ಸೌಟು ತುಪ್ಪನ ನಾನು ಮೈಸೂರು ಪಾಕ್ ಹಾಕೋತಾ ಇದ್ದೀನಿ. ನೋಡಿ, ತುಪ್ಪ ಹಾಕಿದ ತಕ್ಷಣ ತಿರುಗಿಸಿ ಅದು ಚೆನ್ನಾಗಿ ತುಪ್ಪನ ಇಟ್ಟು ತುಪ್ಪನ ಕುಡ್ಕೋಬೇಕು, ಹೀರ್ಕೋಬೇಕು ಚೆನ್ನಾಗಿ. ನೋಡಿ, ಇವಾಗ ತುಪ್ಪ ಎಲ್ಲ ಅದು ಹೀರ್ಕೊಂಡಿದೆ. ಮತ್ತು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ನಾನೀಗ. ಆ ತುಪ್ಪ ಒಲೆ ಮೇಲೆ ಇರಬೇಕು, ಸಿಮ್ ಮಾಡಿ ಇಟ್ಕೋಬೇಕು. ಬಿಸಿ ಹಾಕಬೇಕು, ಆವಾಗಲೇ ಚೆನ್ನಾಗಿ ಬರೋದು. ಮತ್ತು ತಳ ಹಿಡಿದೇ ಇರೋ ಥರ ಚೆನ್ನಾಗಿ ಅವಾಗ ತಿರುಗಿಸ್ಕೊತಾ ಇರಬೇಕಾಗತ್ತೆ. ದಪ್ಪ ತಳ ಪಾತ್ರೆ ತೊಗೊಂಡ್ರೆ ಅದು ತುಂಬ ನಿಮಗೆ ತಳ ಹಿಡಿದೇ ಇರೋದಕ್ಕೆ ಅದನ್ನ ಅವಾಯ್ಡ್ ಮಾಡುತ್ತೆ. ಮೂಲೆನ ಇದು ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು, ಕೈ ಬಿಡಬಾರ್ದು. ಮತ್ತೊಮ್ಮೆ ನಾನು ತುಪ್ಪನ ಹಾಕ್ತಾ ಇದ್ದೀನಿ. ನಾನು ಮತ್ತೊಮ್ಮೆ ತುಪ್ಪನ ಹಾಕ್ತಾ ಇದ್ದೀನಿ. ಆಲ್ಮೋಸ್ಟ್ ಮೈಸೂರು ಪಾಕ್ ಆಗೋ ಅದಕ್ಕೆ ಬಂದಿದೆ. ನೋಡಿ, ಈ ಥರ ಬಬಲ್ಸ್ ಬರಬೇಕು. ಈ ಥರ ಬಬಲ್ಸ್ ಬರಬೇಕು. ಚೆನ್ನಾಗಿ ಕೈ ಆಡಿಸ್ಬೇಕು, ತಳ ಹಿಡಿದು ಬಿಡುತ್ತೆ. ಇವಾಗ ಮೈಸೂರು ಪಾಕ್ ಆಗಿದೆ. ನಾನು ಇದನ್ನು ಆವಾಗಲೇ ತುಪ್ಪ ಸವರಿ ಇಟ್ಕೊಂಡಿದ್ದ ತಟ್ಟೆಗೆ ನಾನು ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅಷ್ಟೊಂದೆಲ್ಲ ಕೈ ಆಡಿಸಿದ್ರೂ ಸ್ವಲ್ಪ ತಳ ಹಿಡಿದ್ಬಿಟ್ಟಿದೆ. ಏನು ತೊಂದರೆ ಇಲ್ಲ. ಅದನ್ನೆಲ್ಲ ಬಳಿದು ತಟ್ಟೆಗೆ ಹಾಕಬೇಕು. ಇವಾಗ ತಟ್ಟೆನ ಸ್ವಲ್ಪ ಆ ಕಡೆ ಈ ಕಡೆ ಕದಲಿಸಿದ್ರೆ ಮೈಸೂರು ಪಾಕ್ ರೆಡಿ.
10 ನಿಮಿಷ ಸ್ವಲ್ಪ ಹಾಗೆ ಬಿಡಬೇಕು. ಒಂದು 2 ಮಿನಿಟ್ಸ್ ಬಿಟ್ಟು ಕಟ್ ಮಾಡಿ. ಜಾಸ್ತಿ ಹೊತ್ತು ಬಿಟ್ಟು ಕಟ್ ಮಾಡಿದ್ರೆ ಅದಕ್ಕೆ ಗಟ್ಟಿಯಾಗಿರುತ್ತೆ. ಒಂದು 2 ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು ಸ್ವಲ್ಪ ಕಟ್ ಮಾಡಿ ಚಾಕಿಗೆ ತುಪ್ಪ ಸವರ್ಕೊಂಡು. ಇವಾಗ 2 ಮಿನಿಟ್ಸ್ ಆಗಿದೆ. ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ಗೆ ಚಾಕುಗೆ ತುಪ್ಪ ಸವರ್ಕೊಂಡು ನೀವು ಕಟ್ ಮಾಡ್ಕೋಬೋದು. ನಿಮ್ಗೆ ಯಾವ ಶೇಪ್ ಬೇಕೋ, ಸ್ಕ್ವೇರ್ ಬೇಕೋ, ಡೈಮಂಡ್ ಶೇಪ್ ಬೇಕೋ ನೀವು ಕಟ್ ಮಾಡ್ಕೋಬೋದು. ಇವಾಗ ಸಕ್ಕರೆ ಬದಲು ಬೆಲ್ಲವನ್ನು ಹಾಕಿ ತಯಾರಿಸಿದಂಥ ಮೈಸೂರು ಪಾಕ್ ರೆಡಿಯಾಗಿದೆ. ರೆಡಿ ಟು ಈಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.